ಹೀಗೆ ಬಗೆದಷ್ಟು ಹೊರ ಬರ್ತಾ ಇದೆ ಪಟ್ಟಣಗೆರೆ ಶೆಡ್ನ ಸೀಕ್ರೆಟ್ಗಳು. ಇದು ಒಟ್ಟು 5 ಎಕರೆ ಜಾಗ. 5 ಎಕರೆ ಜಾಗವನ್ನ ಡೆವಲಪ್ ಮಾಡದೆ ಹೀಗೆ ಬಿಟ್ಟಿದ್ ಯಾಕೆ? ಶೆಡ್ನಲ್ಲಿ ಬೈಕು ಕಾರು ಸೇರಿ ಹಲವು ಸೀಸ್ ಆಗಿರೋ ವಾಹನಗಳನ್ನು ನಿಲ್ಲಿಸಲಾಗಿದೆ. ಶೆಡ್ ಡೆವಲಪ್ಮೆಂಟ್ ಬಗ್ಗೆ ಕಂದಾಯ ಇಲಾಖೆ ಈಗ ಮಾಹಿತಿ ಕಲೆ ಹಾಕೋದಕ್ಕೆ ಮುಂದಾಗಿದೆ. ಶೆಡ್ ಮಾಲೀಕ ಜಯಣ್ಣಗೆ ಇಲಾಖೆಯಿಂದ ನೋಟಿಸ್ ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಯಪತ್ರದ ಬಗ್ಗೆ ಮಾಹಿತಿ ಕೇಳಿದ್ದಾರೆ ಕಂದಾಯ ಇಲಾಖೆ ಅಧಿಕಾರಿಗಳು. ಸತ್ತಾರ್ ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ. ಸತ್ತಾರ್, ಈಗ ಈ ಶೆಡ್ ತುಂಬಾ ಸದ್ದು ಮಾಡ್ತಾ ಇದೆ ಕೊಲೆ ಪ್ರಕರಣದ ನಂತರ. 5 ಎಕರೆ ಜಾಗ ಹೀಗೆ ಉಳಿಸ್ಕೊಂಡಿರೋದು ಯಾಕೆ? ಈಗ ಕಂದಾಯ ಇಲಾಖೆ ಏನಂತ ಹೇಳಿ ನೋಟಿಸ್ ಕೊಟ್ಟಿರೋದು ಈ ಬಗ್ಗೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ. ಕಂದಾಯ ಇಲಾಖೆಯಿಂದ ನೋಟಿಸ್ ಹೋಗಿದೆ ಈಗ ಇದರ ಮಾಲೀಕ ಆಗಿರುವಂತಹ ಜಯಣ್ಣರಿಗೆ. ಯಾಕೆ ಇದನ್ನ ಡೆವಲಪ್ ಮಾಡಿಲ್ಲ? 5 ಎಕರೆ ಜಾಗ ಇದೆ, ಕ್ರಯ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಇದರ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ. ನೋಡಿ, ಬಲಭಾಗದ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಪಟ್ಟಣಗೆರೆ ಶೆಡ್. ಇಲ್ಲೇ ರೇಣುಕಾಸ್ವಾಮಿ ಮರ್ಡರ್ ನಡೆದಿರೋದು. ಸೀಸ್ ಆದಂಥ ವಾಹನಗಳನ್ನು ಇಲ್ಲಿ ತಂದು ನಿಲ್ಲಿಸಲಾಗುತ್ತೆ. 2 ವೀಲರ್ಗಳಿಂದ ಹಿಡಿದು ಲಾರಿ ಅಂತ ದೊಡ್ಡ ದೊಡ್ಡ ವೆಹಿಕಲ್ಗಳವರೆಗೂ ಯಾವುದೆಲ್ಲ ವೆಹಿಕಲ್ಗಳನ್ನು ಸೀಸ್ ಮಾಡಲಾಗುತ್ತಲ್ಲ ಅದನ್ನು ತಂದು ಇಲ್ಲಿ ಈ ರೀತಿ ನಿಲ್ಲಿಸ್ತಾರೆ. 5 ಎಕರೆ ಜಾಗ ಪಟ್ಟಣಗೆರೆ ಸಮೀಪ. ಅದನ್ನು ಯಾವುದೇ ರೀತಿಯಲ್ಲೂ ಡೆವಲಪ್ಮೆಂಟ್ ಮಾಡದೆ ಹೀಗೆ ಶೆಡ್ ರೂಪದಲ್ಲಿ ಉಳಿಸ್ಕೊಂಡಿದ್ದಾರೆ. ಶೆಡ್ ಥರ ಅಲ್ಲಿ ಒಂದಷ್ಟು ಶೀಟ್ಗಳನ್ನು ಹಾಕಿ ಟೆಂಪ್ರರಿ ಸ್ಟ್ರಕ್ಚರ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಬಿಟ್ಟರೆ ಅಲ್ಲಿ ಇನ್ನೇನು ಕೂಡ ಡೆವಲಪ್ಮೆಂಟ್ ಅನ್ನೋದಾಗಿಲ್ಲ. ಈ ಪಟ್ಟಣಗೆರೆ ಶೆಡ್ನಲ್ಲೇ ರೇಣುಕಾಸ್ವಾಮಿ ಮೇಲೆ ನಿರಂತರವಾಗಿ ಹಲ್ಲೆ ನಡೆಸಿ ಕೊಲೆ ಮಾಡಿರೋದು. ಇದೇ ಸ್ಥಳದಲ್ಲೇ ರಕ್ತದ ಸ್ಯಾಂಪಲ್ಗಳು ಎಲ್ಲ ಸಿಕ್ಕಿರುವಂಥದ್ದು. ಇಲ್ಲಿ ಈ ರೀತಿಯಾಗಿ 5 ಎಕರೆಯ ವಿಸ್ತೀರ್ಣದ ಜಾಗ ಇದ್ರೂ ಕೂಡ ಶೆಡ್ಡನ್ನು ಹೀಗೆ ಬಿಟ್ಟಿರೋದು ಯಾಕೆ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೇಳಿ ಪಟ್ಟಣಗೆರೆ ಶೆಡ್ನ ಮಾಲೀಕರಾಗಿರುವಂಥ ಜಯಣ್ಣರಿಗೆ ಕಂದಾಯ ಇಲಾಖೆಯಿಂದ ನೋಟಿಸ್ ಕೊಟ್ಟಿದ್ದಾರೆ. ಅಡಿಗಳ ಲೆಕ್ಕದಲ್ಲಿ ಈಗ ಜಾಗ ಖರೀದಿಸೋದು ಕಷ್ಟ. ಅಷ್ಟು ಡೆವಲಪ್ ರ್ಯಾಪಿಡ್ ಆಗಿ ಆಗ್ತಾ ಇದೆ ಬೆಂಗಳೂರಿನ ಸುತ್ತಮುತ್ತ. ಆದರೆ ಇದು 5 ಎಕರೆ ಜಾಗ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅದರ ಬೆಲೆ ಏನಿರುತ್ತೆ ಅಂತ. ಆದರೆ ಅದನ್ನು ಈ ರೀತಿಯಾಗಿ ಶೆಡ್ ಆಗಿ ಮಾಡಿ ಬಿಟ್ಬಿಟ್ಟಿದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂಥ ಏನು ಕಮರ್ಷಿಯಲ್ ಆಕ್ಟಿವಿಟೀಸ್ ಅನ್ನೋದು ಇಲ್ಲ. ಬರೀ ಅದನ್ನು ಈ ರೀತಿ ಸೀಸ್ ಆಗಿರೋ ವಾಹನಗಳನ್ನು ನಿಲ್ಲಿಸೋದಕ್ಕೆ ಮಾತ್ರ ಉಪಯೋಗಿಸಿದ್ದಾರೆ. ಇದೇ ಶೆಡ್ನಲ್ಲಿ ಇಂಥದ್ದೊಂದು ಕ್ರೌರ್ಯ ಎಸಗಿರೋದು, ಕರ್ಕೊಂಬಂದು ಒಬ್ಬನ್ನ ನಿರಂತರವಾಗಿ ಟಾರ್ಚರ್ ಮಾಡಿ ಹಲ್ಲೆಗೈದು ಕೊಲೆ ಮಾಡಿರೋದು ಇದೇ ಪಟ್ಟಣಗೆರೆ ಶೆಡ್ನಲ್ಲಿ. ಸ್ಥಳ ಮಹಜರು ಆಗಿದೆ. ಕಮಿಷನರ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. FSL ತಂಡ ಇಲ್ಲಿ ಮಾಹಿತಿ ಕಲೆ ಹಾಕೋ ಸಂದರ್ಭದಲ್ಲಿ ಕೇವಲ ರೇಣುಕಾಸ್ವಾಮಿ ಅಷ್ಟೇ ಅಲ್ಲ, ಇನ್ನಿತರೆ ಬ್ಲಡ್ ಸ್ಟೇನ್ಗಳು ಕೂಡ ಅಲ್ಲಿ ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ ಕೂಡ FSL ಟೀಮ್ಗೆ ಲಭ್ಯ ಆಗಿದೆ. ಸೊ ಇಷ್ಟೆಲ್ಲ ನಡೆದಿರುವಂಥ ಈ ಪಟ್ಟಣಗೆರೆ ಶೆಡ್, ಈ ಜಾಗ ಇದೆಯಲ್ಲ 5 ಎಕರೆ, ಇದರ ಸುತ್ತ ಈಗ ಒಂದಷ್ಟು ಚರ್ಚೆಗಳು ಆರಂಭ ಆಗಿರೋದು. 2008-09 ಅದಾದ ನಂತರ ಇಲ್ಲಿ ತೆರಿಗೆ ಕೂಡ ಪಾವತಿಯಾಗಿಲ್ಲ. ಈಗ ಬಡ್ಡಿ ಸಮೇತ ತೆರಿಗೆ ವಸೂಲಿ ಮಾಡೋದಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಸತ್ತಾರ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸತ್ತಾರ್, ಈಗ ಈ ಶೆಡ್ನ ಜಾಗದ ಬಗ್ಗೆ ಚರ್ಚೆ ಆಗ್ತಾ ಇರೋದು, ಕಂದಾಯ ಇಲಾಖೆ ಏನೆಲ್ಲ ಮಾಹಿತಿ ಕಲೆ ಹಾಕಿದೆ ಈಗ? ವಿಜಯ್, ಈಗಾಗಲೇ ನೋಟಿಸ್ ಕೊಟ್ಟಿರುವಂತಹ RR ನಗರ ವಲಯ ಕಂದಾಯ ಅಧಿಕಾರಿಗಳು ಬೇಸಿಕ್ ಅಂದ್ರೆ ಅದರ ಮೂಲ ಮಾಲೀಕರಿಗೆ ಇದಕ್ಕೆ ನೋಟಿಸ್ ಕೊಟ್ಟಿರುವಂತದ್ದು. ಅಂದ್ರೆ ಈ ಒಂದು ಜಾಗ ಯಾರ ಹೆಸರಲ್ಲಿದೆ ಅದರ ಜೊತೆಗೆ ಇದರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನು ಸಬ್ಮಿಟ್ ಮಾಡುವಂತೆ 15 ದಿನದೊಳಗೆ ಸಬ್ಮಿಟ್ ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಈಗ ಅಧಿಕಾರಿಗಳಿಗೆ ಮೂಡಿರುವ ಪ್ರಶ್ನೆ ಏನಂದ್ರೆ, ಇದು 5 ಎಕರೆ ಜಾಗ ಇದ್ರು ಕೂಡ, ಅದು ಕೂಡ ಪಟ್ಟಣಗೆರೆ ಅಂತಹ RR ನಗರದ ಈ ಪಟ್ಟಣಗೆರೆಯಲ್ಲಿ ಕೂಡ ಇದು ಇಷ್ಟು ದಿನ ಆದ್ರೂ ಕೂಡ ಯಾಕೆ ಇದನ್ನು ಡೆವಲಪ್ ಮಾಡಿಲ್ಲ ಅನ್ನೋ ಪ್ರಶ್ನೆ ಇದೀಗ ಮೂಡಿರುವಂತದ್ದು. ಎಲ್ಲೋ ಒಂದು ಕಡೆ ಈ ಜಾಗ ನಿಜಕ್ಕೂ ಇದರೆಲ್ಲ ಡಾಕ್ಯುಮೆಂಟ್ಸ್ ಲೀಗಲಿ ಕರೆಕ್ಟ್ ಇದೆಯಾ ಅಥವಾ ಗೋಮಾಳ ಜಾಗ ಏನಾದ್ರೂ ಇದು ಜಾಗನ ಅನ್ನೋ ಪ್ರಶ್ನೆ ಇದೀಗ ಅಧಿಕಾರಿಗಳಿಗೆ ಮೂಡಿರುವಂತದ್ದು. ಇದೇ ಕಾರಣಕ್ಕೆ RC ಸೇರಿದಂತೆ ಕ್ರಯಪತ್ರದ ಎಲ್ಲಾ ರೀತಿಯ ಮಾಹಿತಿಯನ್ನು ಡಾಕ್ಯುಮೆಂಟ್ಸ್ ಅನ್ನು 15 ದಿನಗಳೊಳಗೆ ಸಬ್ಮಿಟ್ ಮಾಡಿ ನಂತರ ತೆರಿಗೆ ವ್ಯಾಪ್ತಿಗೆ ಬರುವಂತೆ ಈಗಾಗಲೇ ಸೂಚನೆ ಕೊಟ್ಟಿರುವಂತದ್ದು. ಇಲ್ಲಿ ಮುಖ್ಯವಾಗಿ ಒಂದಷ್ಟು ವಿಚಾರ ಗಮನಿಸಲೇಬೇಕಾಗುತ್ತೆ. ಅಂದ್ರೆ ಯಾವಾಗ ರೇಣುಕಾಸ್ವಾಮಿಯನ್ನು ಕರೆತಂದು ಪಟ್ಟಣಗೆರೆಯಲ್ಲಿರುವಂತಹ ಈ ಒಂದು ಶೆಡ್ ನಲ್ಲಿ ಕರೆತಂದು ಚಿತ್ರೀಕರಿಸಿ ಕೊಟ್ಟಿರುವ ಆರೋಪ ಕೇಳಿ ಬಂತು, ಅಲ್ಲಿಂದ ಇಲ್ಲಿವರೆಗೂ ಒಂದಲ್ಲ ಒಂದು ರೀತಿಯ ವಿಚಾರ ಹೊರ ಬರ್ತಾನೆ ಇದೆ. ಇದೀಗ ತೆರಿಗೆ ಆದ ನಂತರ ಇದೀಗ ಅಲ್ಲಿಯ ಒರಿಜಿನಲ್ ಡಾಕ್ಯುಮೆಂಟ್ಸ್ ವಿಚಾರ ಕೂಡ ಇದೀಗ ಸದ್ದು ಮಾಡ್ತಾ ಇದೆ. ಬಟ್ ಇಲ್ಲಿ ಮತ್ತೊಂದು ವಿಚಾರ ಗಮನಿಸಲೇಬೇಕಾಗುತ್ತೆ. ಈ ಸದ್ಯ ಶೆಡ್ ಏನಿದೆ ಇದು ತನ್ನ ತನಿಖಾ ಹಂತದಲ್ಲಿ, ಅಂದ್ರೆ ಈ ಒಂದು ಕ್ರೈಮ್ ಸೀನ್ ನ ಪ್ರೊಟೆಕ್ಟ್ ಮಾಡುವ ಸಲುವಾಗಿ ಈಗಾಗಲೇ ಅದನ್ನು ಪೊಲೀಸರು ತಮ್ಮ ಸುಪರ್ದಿಯಲ್ಲಿ ತೆಗೆದುಕೊಂಡಿರುವ ಕಾರಣ ತನಿಖಾ ಹಂತದಲ್ಲಿರುವ ತನಕ ಕೂಡ ಅದು ಪೊಲೀಸರ ಸುಪರ್ದಿಯಲ್ಲಿರುತ್ತೆ. ಈ ಹಂತದಲ್ಲಿ ಯಾವುದೇ ರೀತಿಯ ಬೇರೆ ಇತರ ಕ್ರಮ ಆಗಲ್ಲ. ಬಟ್ ಯಾವಾಗ ಈ ಒಂದು ತನಿಖಾ ಹಂತ ಮುಗಿದ ನಂತರ ಅದರ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡುವ ಏನಾದ್ರೂ ಆ ಒಂದು ಸಂದರ್ಭದಲ್ಲಿ ಇದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲದಿದ್ರೆ ಅಥವಾ ಈ ಒಂದು ಡಾಕ್ಯುಮೆಂಟ್ಸ್ ಏನಿದೆ ಅಂದ್ರೆ ಇದು ಗೋಮಾಳ ಜಾಗ ಏನಾದ್ರೂ ಆ ಬಗ್ಗೆ ಏನಾದ್ರೂ ಸಂಶಯ ಮೂಡಿದ್ರೆ ಆ ನಿಟ್ಟಿನಲ್ಲಿ ಕೂಡ ಕ್ರಮಕ್ಕೆ ಇದೀಗ ಅಧಿಕಾರಿಗಳು ಮುಂದಾಗಿರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಸತ್ತಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.